ಗಾಯ್ಸ್ ಈ ಬ್ಲಾಗ್ ಶುರುವಾಗ್ತಾ ಇರೋದು ನಾನು ಮಕ ತೊಳೆದು ಇವಾಗ ತಾನೇ ಬಂದೆ. ನಮ್ಮ ನಿಖಿಲ್ ಅವ್ರು ಇವಾಗ ತಾನೇ ಬಂದವ್ರು ನಮ್ಮಂತಕ್ಕೆ. ಏಕೆಂದರೆ ಒಂದು ಸ್ವಲ್ಪ ಕಾಲೇಜ್ ಅಡ್ಮಿಷನ್ ಆಗೋಕ್ಕೆ ಇವತ್ತು ಇಷ್ಟು ಬೇಗ ಬಂದವನೇ. ಗಾಯ್ಸ್ ಇವಾಗ ಜಿಮ್ಗೆ ಹೋಗೋಣ ಅಂತ ಹೊರಟಿದ್ದೀನಿ. ಬೇಗ ಬೇಗ ಹೋಗೋಣ. ಜಿಮ್ಗೆ ಹೋಗ್ಬಿಟ್ಟು ವರ್ಕೌಟ್ ಶುರು ಮಾಡೋಣ. ಜಿಮ್ಮಿಗೆ ಬಂದು ನಾವು ವರ್ಕೌಟ್ ಶುರು ಮಾಡಿದ್ದು ಬ್ಯಾಕ್ ಮತ್ತು ಬೈಸಿಪ್ಸ್ನ ವರ್ಕೌಟ್ ಮಾಡಿಬಿಟ್ಟು ಮುಗಿಸಿ ಸೀದಾ ಮಂತಕ್ಕೆ ಹೋದೆ. ಗಾಯ್ಸ್ ಜಿಮ್ ಮುಗಿಸ್ಕೊಂಡು ಮನೆ ಹೋಗ್ತಾ ಇದ್ದೀನಿ. ಇವಾಗ ಆರಾಮಾಗಿ ಮನೆಗೆ ಹೋಗಿ ಕೆಲ್ಸಗಳಿದ್ದಾವೆ, ಕೆಲ್ಸಗಳು ಮುಗಿಸ್ತೀನಿ. ಏನೇ ಕೆಲಸ ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ. ಗಾಯ್ಸ್ ಇವಾಗ ತಾನೇ ಮನೆ ತಗ ಬಂದೆ. ಇವಾಗ ಮನೆಯೊಳಗೆ ಹೋಗಿ ನೀಟಾಗಿ ಒಂದು ಸ್ವಲ್ಪ ಮಕ್ಕಾಗಿ ತೊಗೊಂಡು ಕೋಟ್ನಂಗನಳ್ಳಿಗೆ ಹೋಗಬೇಕು. ಕೋಟ್ನಂಗನಳ್ಳಿಗೆ ಹೋಗೋಣ ನಡ್ರಿ. ಟೀ ಅಂಗಡಿ ತಗ ಬಂದೆ, ಆದರೆ ಟೀ ಕುಡಿಯೋಕ್ಕಂತ ಬಂದಿಲ್ಲ, ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿರಿ ಹಿಂಗವ್ರೆ ಬೆಳಗ್ಗೆನೆ ಒಂದು 6 ಗಂಟೆಗೆ ಅಂಗಡಿ ಓಪನ್ ಮಾಡವ್ರೆ. ಈ ಥರ ಕೂತವ್ರಿ ಇವಾಗ ನೋಡ್ರಿ. ಅರ್ಧ ಹೋಗ್ತೈತೆ ಕಣಪ್ಪ ಇಲ್ಲಿ. ಗೈಸ್ ಇವಾಗ ಕೊಟ್ಟಂಗನಳ್ಳಿಗೆ ಬಂದಿದ್ದೀನಿ. ಕಸ ಹೊಡಿತಾನೆ ಗೈಸ್. ಯಾವ ಥರ ನೋಡ್ರಿ ಏನು ಕ್ಲೀನಾಗಿ ಇಷ್ಟು ನೀಟಾಗಿ ಗುಡಿಸ್ತವನೆ ಅಂದರೆ, ಮನೇಲಿ ಈ ಥರ ಗುಡಿಸಲ್ಲ ಗೊತ್ತಿಲ್ಲ. ಇಲ್ಲಿ ನೀಟಾಗಿ ಇಷ್ಟಂಗೆ ಗುಡಿಸ್ತವನೆ. ಇದು ಮನೇಲೆ ಕಳ್ಳ. ಎರಡು ಕೈಲಿ ಗುಡಿಸ್ತವ್ರೆ. ತುಂಬ ಎಷ್ಟು ನೀಟಾಗಿ ಅಂದರೆ ಎರಡು ಕೈಲಿ ಗುಡಿಸೋ ಥರ ಆಗ್ಬಿಟ್ಟವ್ರು ಇವಾಗ ಪೂರ್ತಿ. ಫ್ರೆಂಡ್ನ ಮಾತಾಡ್ಸ್ಕೊಂಡು ನಾನು ಸೀದಾ ಬಂದಿದ್ದೆ ರೇಷನ್ ತಾಣಕ್ಕೆ ಅಂತ ಬಂದ್ಬಿಟ್ಟು ನ್ಯಾಯಬೆಲೆ ಅಂಗಡಿಲಿ ರೇಷನ್ ತಗೊಂಡು ಸೀದಾ ಮಂತಕ್ಕೆ ಅಂತ ಬಂದೆ. ರೇಷನ್ ತಗೊಂಡು ಆರಾಮಾಗಿ ರೋಡಲ್ಲಿ ಹೋಗ್ತಿದ್ದೆ. ಇವರು ಸಿಕ್ಕಿ ಮಾತಾಡಿಸ್ಬೇಕು ನಿನ್ನ ಕೈಲಿ ಅಂದರು, ಮಾತಾಡಿಸ್ತಿದ್ದಾರೆ ಈಗ. ಆಮೇಲೆ ಇವಾಗ ನೆಕ್ಸ್ಟು ಆ ಕಾಲೇಜ್ ಅಡ್ಮಿಷನ್ ಹಾಕಿ ಒಂದು ಸ್ವಲ್ಪ ಅಮೌಂಟ್ ಅರೇಂಜ್ ಮಾಡೋಕೆ ಹೋಗ್ತಿದ್ದೀನಿ. ಮತ್ತೆ ಸಿಗ್ತೀನಿ. ಈ ಥರ ಬ್ಯಾಂಕಿಗೆ ಬಂದು ದುಡ್ಡು ಕಟ್ಟೋದು ಪ್ರಾಬ್ಲಮ್ ಎಷ್ಟೈತೆ ಅಂತ ಇವಾಗ ವೀಡಿಯೋದಲ್ಲಿ ಬರುತ್ತೆ ನೋಡ್ರಿ, ಯಾವ ಥರ ಪ್ರಾಬ್ಲಮ್ ಆಗುತ್ತೆ ಅಂತ. ಇದನ್ನೆಲ್ಲ ಕಟ್ಟಿ ಮುಗಿಸಾಗೈತೆ. ಇವಾಗ ಕಾಲೇಜ್ ಹತ್ರಕ್ಕೆ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ಏನೇನಿಲ್ಲ ಹೇಳ್ತಾರೋ ಅವನ್ನೆಲ್ಲ ಮಾಡಿಕೊಟ್ಬಿಟ್ಟು ಅಡ್ಮಿಷನ್ ಮುಗಿಯುತ್ತೆ. ಮತ್ತೆ ಸಿಗೋಣ ಗೈಸ್. ಇವಾಗ ಇದನ್ನು ತಗೊಂಡೋಗಿ ಇಲ್ಲಿ ಕೊಡಬೇಕು. ನಮ್ಮ ಕಣ್ಣು ಬಾಯಿ ಫೋನಲ್ಲಿ ನಿಂತ್ಕೊಂಡು ಮಾತಾಡ್ತಾವ್ರೆ. ಇದನ್ನು ನಾವು ಇಲ್ಲಿ ಕೊಡೋದು ಬೇರೆ ಕೊಡೋದು ಗೊತ್ತಿಲ್ಲ. ಇಲ್ಲೇ ಕೊಡೋದು ಅನ್ಸುತ್ತೆ ಕಣ. ಒಳಗಡೆ ಹೋಗ್ಬಿಡೋಣ, ಇಲ್ಲಾಂದರೆ ಸ್ಪೆಷಲ್ ಎಂಟ್ರಿ. ಅಕ್ಕ ನನಗೆ ಮಾತಾಡಿಸ್ಕೊಂಡು ಗೈಸ್ ಎಲ್ಲ ಬ್ಯಾಚಲ್ಲೂ ಎಲ್ಲ ಫ್ರೆಂಡ್ ಗ್ಯಾಂಗಲ್ಲೂ ಈ ಥರ ಫಾರಮ್ ಫಿಲ್ ಮಾಡ್ಕೊಡೋಂಥ ಫ್ರೆಂಡ್ ಒಬ್ಬ ಇದ್ದೇ ಇರ್ತಾನೆ. ಅವನಿಗೆ ಟ್ಯಾಗ್ ಮಾಡಿರಿ. ಸೊ ಒಂದು ವರ್ಷದಿಂದ ಚೆನ್ನಾಗಿತ್ತು. ಒಂದು ದಿನ ಪೂರ್ತಿ ಇವಾಗ ಅಡ್ಮಿಷನ್ ಹಾಕೇಬೇಕು. ಒಂದಿನ ಅರ್ಧ ದಿನ ಬೇಕೇ ಬೇಕು ಅಡ್ಮಿಷನ್ ಹಾಕಿ. 6 ಪೇಜ್ಗಳನ್ನ ಫಿಲಪ್ ಮಾಡಿ ಬ್ಯಾಂಕಿಗೆ ಹೋಗಿ ದುಡ್ಡು ಕಟ್ಟಿ ಮತ್ತೆ ಇಲ್ಲಿಗೆ ಬಂದು ಅದನ್ನು ಫಿಲಪ್ ಮಾಡಿರೋದನ್ನ ಬಾಕಿ ಇರೋದನ್ನ ಹಾಕ್ಸಿ ಸೈನ್ ಹಾಕ್ಸಿ ಇಷ್ಟನ್ನೆಲ್ಲ ಮಾಡಿ ಅವ್ರಿಗೆ ಕೊಡೋದ್ರೊಳಗೆ ಅರ್ಧ ದಿನ ಅಂತೂ ಮುಗ್ದೋಗಿರುತ್ತೆ. ಅವ್ರ ಊಟಕ್ಕೆ ಹೋಗಿ ಏನಂತ ಹೋಗ್ತಾರೆ, ಅವಾಗ 2 ಅವರ್ ಹೋಗ್ಬಿಡುತ್ತೆ. 3/4 ದಿನ ಬೇಕೇ ಬೇಕು ಒಂದು ಸಲ ಬಂದರೆ. ಇವಾಗ ನೋಡ್ರಿ ಎಷ್ಟು ಜನ ನಿಂತ್ಕೊಂಡು ಕಾಯ್ತವ್ರು ಒಂದು ಸೈನಿಗೆ. ನಾನು ಸಂಜೆ ಚಲನಕ್ಕೆ ಹೋಗಿ ಏನಂತ ಕೇಳಿಸ್ಕೊಳ್ರಿ. ಗಾಯ್ಸ್ ಏನೋ ಒಂದು ಕಾಮಿಡಿ ಮಾಡ್ತಾನಂತೆ. ಅದು 25,000 ತನಕ ಜನ ನೋಡೋರಂತೆ. ಏನು ಕಾಮಿಡಿ ಅಂತ ನೋಡ್ರಿ. ಕಾಮಿಡಿ ಏನು ನೋಡ್ರಿ. ನನಗೆ ಸುದ್ದಿ ಅಣ್ಣ ಟೀ ಅಂಗಡಿಗೆ ಬಂದಿದ್ದೀವಿ. ನಾನು ಟೀ ಜಾಸ್ತಿ ಕುಡಿಲ್ಲ ಅಂದ್ರೂ ಸರಿ ಯಾವಾಗ ಒಂದು ಟೀ ಕುಡಿತೀನಿ. ಇವಾಗ ಟೀ ಕುಡಿಯೋದು ಬಿಟ್ಟಿದ್ದೀನಿ. ಒಂಚೂರು ಇರಲಿ, ಆಮೇಲಿಂದ ಕುಡಿಯೋಣ. ಗಾಯ್ಸ್ ಇವತ್ತು ಗುರುಪೌರ್ಣಮಿ ಆಗಿರೋದ್ರಿಂದ ನಾನು ಮತ್ತು ನಮ್ಮಮ್ಮ ಕೋಟೆ ಆಂಜನೇಯನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಗುರುಪೌರ್ಣಮಿ ಅದಕ್ಕೆ. ಇವಾಗ ನೆಕ್ಸ್ಟು ಎಲ್ಲಿ ಹೋಗ್ತೀವಿ ಅಂತ ಗೊತ್ತಾಗಬೇಕು ಅಂದರೆ ಫುಲ್ ವಿಡಿಯೋ ನೋಡಿ. ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಸೀದಾ ಬಂದಿದ್ದೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಅಂದಂಗೆ ಇನ್ನೊಂದು ವಿಷಯ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಮೋಟಿವೇಟ್ ಸಿಗ್ತಂಗಾಗುತ್ತೆ. ಸಿಗೋಣ ಇನ್ನೊಂದು ವಿಡಿಯೋ.